ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೆ ಜಗದಾಚಾರ್ಯ ಸ್ವಾಮಿ ಅಖಿಲೇಶ್ ಜಿ ಸೇವಾ ಸಂಸ್ಥಾನ ಚಾರಿಟೇಬಲ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಜ್ಞದ ಸಮಿತಿಯ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಾನು ದಿನಕರ್ ಶೆಟ್ಟಿ, ಯಾಗದ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದೇನೆ. ಶ್ರೀಯುತ ರಾಘವೇಂದ್ರ ರಾವ್ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಾಗದ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಹಾಗೆ ರಾಜೇಶ್ ಪವಿತ್ರನ್ ಯಾಗ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಶ್ರೀಯುತ ಕಿರಣ್ ಜೋಗಿ ಶ್ರೀಯುತ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿ ಇದ್ದಾರೆ. ಹಾಗೆಯೇ LK ಸುವರ್ಣ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಜನಾರ್ದನ್ ನಮ್ಮ ಸಮಿತಿಯ ಸಂಚಾಲಕರಾಗಿ ಈ ಯಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕಮಲೇಶ್ ಸುವರ್ಣ ನಮ್ಮ ಸಮಿತಿಯ ಸಹಸಂಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ 12 ವರ್ಷದ ಹಿಂದೆ ಪುಷ್ಪಗಿರಿಯಲ್ಲಿ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಜ್ಞ ನಡೆಸಲಾಗಿತ್ತು. ಭಾಳ ಯಶಸ್ವಿಯಾಗಿ ಆ ಸಂದರ್ಭದಲ್ಲಿ ಆಗಿದೆ. ತದನಂತರ 2ನೇ ವರ್ಷದಲ್ಲಿ ಮಣ್ಣಗುಡ್ಡೆಯಲ್ಲಿ ಕಳೆದ ವರ್ಷ ಇದೇ ಲಕ್ಷ್ಮೀನಾರಾಯಣ ಮಹಾಯಜ್ಞ ನಡೆಸಲಾಗಿತ್ತು. ಇದು ನಾವು 3ನೇ ವರ್ಷಕ್ಕೆ. ಆದರೆ ವಿಶಿಷ್ಟ ಏನು ಹೇಳಿದರೆ, ಈ 3ನೇ ವರ್ಷದಲ್ಲಿ ಕುಂಡದಲ್ಲಿ 9 ಯಜ್ಞಕುಂಡದ ಮೂಲಕ ಪರಶುರಾಮ ಸೃಷ್ಟಿಯ ಈ ಮಣ್ಣಿಗೆ ಒಂದು ಮಹತ್ವ ಇರುವುದರಿಂದ ಇಲ್ಲಿನ ಎಲ್ಲ ಜನರಿಗೂ ಈ ಮಹಾಯಾಗದ ಪುಣ್ಯಫಲ ಸಿಗಬೇಕನ್ನುವ ಒಂದು ಚಿಂತನೆ ಪೂಜ್ಯ ಸ್ವಾಮಿ ಕಪಿಲ್ಜಿ ಮಹಾರಾಜರು ಅವರ ಆಶೀರ್ವಾದದೊಂದಿಗೆ, ಅವರ ಗುರುಗಳಾದಂಥ ಸ್ವಾಮಿ ಅಖಿಲೇಶ್ ಜಿ ಮಹಾರಾಜರವರ ಆಶೀರ್ವಾದದೊಂದಿಗೆ, ಅದೇ ರೀತಿ ಕದ್ರಿ ಜೋಗಿ ಮಠದ ರಾಜಯೋಗಿ ನಿರ್ಮಲನಾಥ್ ಜಿ ಮಹಾರಾಜ್ ಇವರ ಆಶೀರ್ವಾದದೊಂದಿಗೆ 5 ದಿವಸ ಆಗಸ್ಟ್ ತಿಂಗಳ 24ರಿಂದ 28 ತಾರೀಕು ತನಕ 5 ದಿವಸ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಜ್ಞ ನಡೀತದೆ. ಎಲ್ಲರೂ ಸಮಾನರಾಗಿ ಎಲ್ರಿಗೂ ಈ ಪೂಜೆಯಲ್ಲಿ ಯಜ್ಞದಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶ ಸಿಗಬೇಕು, ಅದರ ಮೂಲಕ ಎಲ್ರಿಗೂ ಒಳ್ಳೆಯದಾಗಬೇಕನ್ನುವ ಕಲ್ಪನೆಯೊಂದಿಗೆ ಜೋಗಿ ಮಠದಲ್ಲಿ ಮಾಡಬೇಕನ್ನುವ ನಿರ್ಧಾರವನ್ನು ಸಮಿತಿಯವರು ಮಾಡಿರುವುದರಿಂದ ಈಗಾಗಲೇ ಅಲ್ಲಿ ಯಜ್ಞಕುಂಡ ಪ್ರಾರಂಭ ಮಾಡಿದ್ದಾರೆ. ಯಜ್ಞಕುಂಡ ಸಂಪೂರ್ಣವಾಗಿ ಆಚಾರ್ಯ ಶ್ರೀ ಲವಕುಶ್ ಮಿಶ್ರಾ ವಿದ್ಯಾಚಲ್ ವಾರಣಾಸಿ ಉತ್ತರ ಪ್ರದೇಶ ಇವರ ಪೌರೋಹಿತ್ಯದಲ್ಲಿ ಈ 5 ದಿವಸ ಯಜ್ಞ ನಡೀತದೆ. ಯಜ್ಞಕುಂಡದ ಸಂಪೂರ್ಣ ಜವಾಬ್ದಾರಿ ಕೂಡ ಅವರಿಗೆ ಇರ್ತದೆ. ಅಲ್ಲಿಂದಲೇ ಎಲ್ಲ ವಸ್ತುಗಳು, ಅದು ಬೆದರಿನಲ್ಲಿ ಮಾಡ್ತಕ್ಕಂಥ ಒಂದು ದೊಡ್ಡ ವಿಶಿಷ್ಟ ರೀತಿಯ ಯಜ್ಞಕುಂಡದ ಮೂಲಕ ಈಗಾಗಲೇ ಅದರ ಸಂಪೂರ್ಣ ಕಾರ್ಯ ನಡೀತಾ ಇದೆ. ಆದ್ದರಿಂದ 24ರಿಂದ 28 ತಾರೀಕಿಗೆ ಈ ಯಜ್ಞ ನಡೀತದೆ. ಪ್ರತಿದಿನ ಬೆಳಿಗ್ಗೆ 8ಗಂಟೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ 12ಗಂಟೆವರೆಗೆ ಪೂಜೆ ಮೂಲಕ, ನಂತರ ಪುನಃ 3 ಗಂಟೆಗೆ ಪ್ರಾರಂಭವಾದಂಥ ಯಜ್ಞ 7:30 ತನಕ ಪ್ರತಿದಿನ ನಡೀತದೆ. 24ರಂದು ನಮ್ಮ
ಪವಿತ್ರ ಕದ್ರಿ ದೇವಸ್ಥಾನದಿಂದ ಕಳಶ ಯಾತ್ರೆ ಬರ್ತದೆ. ಈ ಯಜ್ಞದಲ್ಲಿ 3 ವಿಧದಲ್ಲಿ ಯಜ್ಞಕ್ಕೆ ಕೂತ್ಕೊಳ್ಳುವ ಭಕ್ತಾದಿಗಳಿರ್ತಾರೆ. ಒಂದು ಪ್ರಮುಖ ಯಜಮಾನ ಸ್ಥಾನದಲ್ಲಿ 3 ಜನ ಕೂತ್ಕೊಳ್ತಾರೆ. ನಂತರ ಪ್ರತಿ 9 ಯಜ್ಞಕುಂಡದಲ್ಲಿ ಪ್ರತಿಯೊಂದು ಯಜ್ಞಕುಂಡದಲ್ಲಿ 3 ಜನರ ಹಾಗೆ ಸುಮಾರು 28 ಜನ ಆ ಸಂದರ್ಭದಲ್ಲಿ ಕೂತ್ಕೊಳ್ಳುವ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಭಕ್ತಾದಿಗಳು 11,000 ನೀಡಿ ಈ ಒಂದು ಯಜ್ಞಕ್ಕೆ ಕೂತ್ಕೊಳ್ತಾರೆ. ನಂತರ ಕಳಶ ಯಾತ್ರೆ ಮೂಲಕ ಕಳಶ ಯಾತ್ರೆ ಕದ್ರಿ ದೇವಸ್ಥಾನದಿಂದ 24 ತಾರೀಕಿಗೆ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ 8:15 ಪೂಜನೀಯ ಸ್ವಾಮಿ ಕಪಿಲ್ಜಿ ಮಹಾರಾಜರವರು ಚಾಲನೆ ನೀಡ್ತಾರೆ. ಈ ಕಳಶ ಯಾತ್ರೆ ಮಾತೆಯರು ಕಳಶವನ್ನು ಹಿಡಿದು ನಮ್ಮ ಕದ್ರಿಯ ಮುಖ್ಯ ದ್ವಾರದ ಮೂಲಕ, ಅಂದರೆ ಕದ್ರಿ ದೇವಸ್ಥಾನ ಹೀಗೆ ಮುಖ ಮಾಡಿದೆ, ಅದರ ಮೇಲುಗಡೆ ನಮ್ಮ ಮಠ ಇರುವುದರಿಂದ ಇದು ಕದ್ರಿ ಪಾರ್ಕಿನ ಸುತ್ತಾಗಿ ಅಲ್ಲಿಗೆ ಬರುವಂಥ ಒಂದು ಮೆರವಣಿಗೆ ಮೂಲಕ ಬರ್ತಕ್ಕಂಥ ಒಂದು ಕಳಶ ಯಾತ್ರೆ. ಈ ಪವಿತ್ರ ಕಳಶ ಯಾತ್ರದಲ್ಲಿ ಕದ್ರಿಯ ತೀರ್ಥದ ಮೂಲಕ ತಂದು ಅದನ್ನು ಯಜ್ಞಕುಂಡದ ಒಳಗಿಟ್ಟು 5 ದಿವಸದ ನಂತರ ಅದನ್ನು ಭಕ್ತಾದಿಗಳಿಗೆ ನೀಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಲ್ಲದೆ ಈ ಯಜ್ಞಕುಂಡದ ಸುತ್ತಲೂ ಪರಿಕ್ರಮ ಇದೆ. ಪರಿಕ್ರಮ ಅಂತ ಹೇಳಿದರೆ 3 ಸುತ್ತು ಬರುವಂಥವರು, 21 ಸುತ್ತು ಬರುವಂಥವರು, 108 ಸುತ್ತು, ಹೀಗೆ ಭಕ್ತಾದಿಗಳಿಗೆ ಇದರ ಫಲ ಸಿಗಬೇಕನ್ನುವ ದೃಷ್ಟಿಯಲ್ಲಿ ಪರಿಕ್ರಮದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆಯೇ ಪ್ರತಿದಿನ 12ವರೆಗೆ ಮಹಾಪೂಜೆಯ ನಂತರ ಮಧ್ಯಾಹ್ನ ಪ್ರತಿದಿನ ಅನ್ನದಾನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರಿಂದ ಈಗಾಗಲೇ ನಮ್ಮ ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ರಮನಾಥ್ ರೈ ಅವರು, ಆಶಾ ಜ್ಯೋತಿ ರೈ ಅವರು, ಎಚ್ ಕೆ ಪುರುಷೋತ್ತಮರವರು, ಕಿರಣ್ ಕುಮಾರ್ ಜೋಗಿಯವರು, ಹಾಗೆ ಸತೀಶ್ ಕುಂಪಳ್ರವರು, ಭರತ್ ಮಾಳರವರು, ಚಿತ್ತರಂಜನ್ ಬೋಳಾರ್ರವರು, ಹಾಗೆ ಸಂಜೀವ್ ಪೂಜಾರಿ ಬೊಳ್ಳೆಯವರು ಗೌರವಾಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ. ಮತ್ತು ಒಟ್ಟು ಸಮಿತಿಯ ಅನೇಕ ವಿಭಾಗಗಳನ್ನು ಮಾಡಿ ಸಂಚಾಲಕರಾಗಿ, ಕಾರ್ಯದರ್ಶಿಗಳಾಗಿ ಅನೇಕ ಜನರು ಭಕ್ತಾದಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇದರಲ್ಲಿ ಹಿಂದೂ ಸಂಘಟನೆಗಳನ್ನೆಲ್ಲ ಸಂಪರ್ಕ ಮಾಡಿ ಎಲ್ಲರೂ ಕೂಡ ಜೊತೆಯಾಗಿ ಈ ಒಂದು ಮಹಾಯಜ್ಞದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಒಟ್ಟು 5 ದಿನ ನಡೀತಕ್ಕಂಥ ಈ ಯಜ್ಞದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂತಾಗಬೇಕು. ಹಾಗೆ ನಮ್ಮ ಇಲ್ಲಿನ ಜನರಿಗೆ ಅದರ ಒಂದು ಫಲ ಸಿಗಬೇಕನ್ನುವ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಜಾತಿ ಭೇದ ಇಲ್ಲದೆ, ಶ್ರೇಷ್ಠ ಮತ್ತು ಕನಿಷ್ಠ ಎನ್ನುವ ಭಾವವಿಲ್ಲದೆ, ತಾರತಮ್ಯವಿಲ್ಲದೆ ಈ ಯಜ್ಞ ಮಾಡುವ ಒಂದು ಇದನ್ನು ನಮ್ಮ ಸ್ವಾಮೀಜಿಯವರು ವಹಿಸ್ಕೊಂಡಿದ್ದಾರೆ. ಆದ್ದರಿಂದ ತಾವು ಇದರ ಬಗ್ಗೆ ಜನರಿಗೆ ಹೆಚ್ಚು ತಿಳಿಸುವಂತಾಗಬೇಕು ಮತ್ತು ತಾವು ಕೂಡ ಬರಬೇಕು. ಅಲ್ಲದೆ ದಕ್ಷಿಣ ಈ ಪರಶುರಾಮ ಸೃಷ್ಟಿ ಎಲ್ಲರೂ ಕೂಡ ಈ ಯಜ್ಞದಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಮುಕ್ತವಾಗಿ ನಾವು ಸಮಿತಿಯ ಮೂಲಕ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ಯಜಮಾನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಎಲ್ಲರೂ ತುಂಬ ಜನ ತಮ್ಮ ಹೆಸರನ್ನು ನೋಂದಣಿ ಮಾಡಿದ್ದಾರೆ. ಎಲ್ರಿಗೂ ಅವಕಾಶ ಇರುವುದರಿಂದ ಈ ಯಜ್ಞ ಒಂದು ಮಾತು ಹೇಳಬೇಕಂದ್ರೆ ಉತ್ತರ ಭಾರತ ಆ ಕಡೆಯಲ್ಲೆಲ್ಲ ತುಂಬ ವ್ಯವಸ್ಥಿತವಾಗಿ ಭಾಳ ಈ ಯಜಮಾನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡ್ಡಿಂಗ್ ಆಗ್ತಕ್ಕಂಥ, ಅಂದರೆ ಅಷ್ಟು ಜನ ಕೂತ್ಕೊಳ್ಳಿಕ್ಕೆ ಬರ್ತಾರೆ, ಅಂದರೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಶ್ರೀಮದ್ ಲಕ್ಷ್ಮೀನಾರಾಯಣ ಯಜ್ಞ ಆಗಿರೋದ್ರಿಂದ ಇದರ ಒಂದು ಪುಣ್ಯ ಫಲ ನಮ್ಮ ಜನರಿಗೂ ಸಿಗಬೇಕನ್ನೋ ದೃಷ್ಟಿಯಲ್ಲಿ 3 ವರ್ಷದಿಂದ ಸ್ವಾಮೀಜಿಯವರು ಅವರ ಉದ್ದೇಶನ ಇಟ್ಕೊಂಡು ಮಾಡ್ತಾ ಇದ್ದಾರೆ.